ಇನ್ನೊಂದು ಪ್ರಶ್ನೆ ಬರ್ತಾನಂತ ಸುಧೀಂದ್ರ ಅವರೇ, ಈಗ ಏನು ಉದ್ದೇಶಕ್ಕಾಗಿ ನೀವು ಈ ಒಂದು ಇಡೀ ಸದನ ಕರೆದಿದ್ದೀರೋ? ವಿಷಯಾಧಾರಿತವಾಗಿ ಅದೆಲ್ಲ ಚರ್ಚೆ ಮಾಡುವ ಮೂಲಕವಾಗಿ ರಾಜ್ಯದ ಮೂಲೆ ಸದನ ಇರೋದೇ ಅದಕ್ಕಲ್ವಾ? ನಾವೆಲ್ಲ ಸದನ ಗಮನಿಸೋದೇ ಅದಕ್ಕೆ. ನನ್ನ ಊರಿನ ಸಮಸ್ಯೆ ಹೇಳ್ತಾರೆ, ನನ್ನ ಸಮಸ್ಯೆಗೇನೋ ಪರಿಹಾರ ಕಂಡು ಹಿಡಿತಾರೆ, ಇಂಥ ಯೋಜನೆಗಳೇನೋ ಆಗಿದೆ, ನೀರಾವರಿಗೆ ಏನೋ ಮಾಡ್ತಾರೆ ಅಂತ ಹೇಳಿ. ನಿಮ್ದು ಏನಾಗಿದೆ, ಈ ಸುದ್ದಿ ಪ್ರಿಯರಾಗ್ತಾ ಇದ್ದೀರಿ, ಗಲಭೆ ಪ್ರಿಯರು, ಗಲಭೆಯಿಂದ ಸುದ್ದಿ ಆಗ್ತಿದೆ. ವಿಷಯಾಧಾರಿತ ಮನವರಿಕೆ ಮಾಡಿಕೊಡ್ತಾ ಇಲ್ವಾ ಸದನ ನಿಮ್ಮದು, ನೀವು ಕರಿತಿರೋ ಸದನ ಅಂತ? ನೋಡಿ, ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ವಿಡಂಬನೆ ಓಕೆ ಅಲ್ಲಲ್ಲ, ಒಂದು ನಿಮಿಷ, ಆ ರೀತಿ ಏನಾದ್ರು ಮನಸ್ಥಿತಿ ಇದ್ದಿದ್ರೆ ಇಲ್ಲಿಂದ ಸುಮ್ಮನೆ ಒಂದು ಕಾಟಾಚಾರಕ್ಕೆ ನಾವು ಕರೆದಿರೋದು ಇದು ವಿಶೇಷ ಇದು ಕಲಾಪ ಆಯ್ತಾ, ಇದಕ್ಕೆ ಎಕ್ಸ್ಟೆಂಡ್ ಮಾಡಿ ವಿಶೇಷವಾಗಿ ಇದನ್ನೇ ಡಿಸ್ಕಸ್ ಮಾಡಬೇಕು ಅಂತ ಕರೆದಿದ್ದು. ಆ ಉದ್ದೇಶ ನಮ್ಗಿರಲಿಲ್ಲ ಅಂದಿದ್ರೆ ಜನಗಳಿಗೆ ಒಂದು ಕರೆಕ್ಟ್ ಆದ ಕಾರಣಗಳು ಮತ್ತೆ ಒಂದು ಜನ ಆಧಾರಿತವಾದಂಥ ಡಿಸ್ಕಷನ್ ಮಾಡಬೇಕು ಅಂದರೆ ಕರೆಯೋ ಅವಶ್ಯಕತೆನೇ ಇರಲಿಲ್ಲ. ಯಾರು ಏನು ಇವಾಗ ಕರಿಬೇಕು ಅನ್ನೋಂಥ ರೂಲ್ ಬುಕ್ ಏನು ಇರಲಿಲ್ಲ. ಒಂದು ಎರಡನೇದು, ಒಂದು ಪಾಯಿಂಟ್ ನಾನು ಈ ವಿಷಯ ಬಂದಾಗ ಹೇಳ್ಬೇಕು ಅಂತಿದ್ದೆ. ನಮ್ಮ ಸ್ನೇಹಿತರು ಹೇಳಿದ್ರು ಇದು ಡಿಸ್ಕಷನ್ನು ಪಾರ್ಲಿಮೆಂಟಲ್ಲಿ ಕೂಡ ಆಗಿಲ್ಲ, ಅಂದರೆ ಆಟೋಕ್ರೆಟ್ಸಿ ಆಗಿ ಕಂಪ್ಲೀಟಾಗಿ ಅವ್ರು ಅದಕ್ಕೆ ಇಂಥ ಒಂದು ದೊಡ್ಡ ನಿರ್ಣಯವನ್ನು, ಇಂಥ ಒಂದು ದೊಡ್ಡ ಇದು ಹಾಕಿದಾಗ, ಬದಲಾವಣೆ ಮಾಡಿದಾಗ ಪಾರ್ಲಿಮೆಂಟಲ್ಲಿ ಕನಿಷ್ಠ ಪಕ್ಷ ಒಂದು ಚರ್ಚೆ ಮಾಡಿ ಇದು ಮಾಡೋದು ಅಂಥದ್ರಲ್ಲಿ ನಾವು ವಿಶೇಷವಾಗಿ ಈಗ ಕೂಡ ನಮ್ಮ ಇದ್ರ ನಾವೆಷ್ಟು ಬದ್ಧವಾಗಿದ್ದೀವಿ ಅಂದರೆ ನಾಳಿದ್ದು ಮುಗಿಬೇಕಾಗಿರ್ತಕ್ಕಂಥ ಸದನವನ್ನು ಇನ್ನೂ 2.5 ದಿನ ಎಕ್ಸ್ಟೆಂಡ್ ಮಾಡಿದ್ದು, ಬುಧವಾರದ ಮಧ್ಯಾಹ್ನದ ತನಕ ಎಕ್ಸ್ಟೆಂಡ್ ಮಾಡಿ. ನಮಗೆ ಹಾನೆಸ್ಟ್ ಅಪ್ರೋಚ್ ಇದೆ, ನಮಗೆ ಭಾಳ ಇದಾಗಿ ನಾವು ಇದಾಗಲೇಬೇಕು ಅಂತಕ್ಕಂಥದ್ದು ಒಂದು ಇರೋದ್ರಿಂದನೇ, ನಾವು ಬದ್ಧತೆ ಇರೋದ್ರಿಂದನೇ ಜನಕ್ಕೆ ತಿಳಿಸ್ಬೇಕು ಅಂತ ಮಾಡ್ತೀವಿ. ಶುರು ಆಗಿದ್ದಂಗೆ ನಾವು ಇವಾಗ ಗವರ್ನರ್ ಬಂದು ಗವರ್ನರು ಇದನ್ನ ಇವ್ರು ಹೇಳ್ತಾರೆ ಗವರ್ನರಿಂದ ಇದು ತಗೋಬೇಕು. ಫಸ್ಟ್ ಆಫ್ ಆಲ್ ಹಂಗೆ ತಗೋಬೇಕು ಅಂತಲ್ಲ, ಕಾನ್ಸ್ಟಿಟ್ಯೂಷನ್ ಹಂಗೆ ತಗೋಬೇಕು ಅನ್ನೋದೇನು ಇಲ್ಲ. ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಾವು ಏನು ಕೊಟ್ಟರು ಓದಬೇಕು ಅಂತ ವಿರೋಧ ಮಾಡಿ ರಾಜ್ಯಪಾಲರ ವಿರೋಧಿಗಳು, ದಲಿತ ವಿರೋಧಿಗಳು ಕಾಂಗ್ರೆಸ್ನವರು, ಸಂವಿಧಾನ ವಿರೋಧಿಗಳು ದಲಿತ ವಿರೋಧಿಗಳು ಕಾಂಗ್ರೆಸ್ನವರು, ಇವರು ಸುಳ್ಳನೆ ಹೇಳಿಸುವಂತ ಪ್ರಯತ್ನವನ್ನು ಮಾಡಿ. ಕಾಂಗ್ರೆಸ್ ಏನ್ ಹೇಳ್ತಿದೆ ಇಲ್ಲಿ, ಆರ್ಟಿಕಲ್ 258 ಪ್ರಕಾರ ಹೋದಾಗ ಈ ಇಡೀ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡ್ತಿದೆ ಅಂತ ಹೇಳಿದ್ರೆ, ವಿತೌಟ್ ಕನ್ಸಲ್ಟಿಂಗ್ ಸ್ಟೇಟ್ಸ್, ರಾಜ್ಯಗಳನ್ನು ಸಂಪರ್ಕ ಮಾಡದೆಯೇ ಇಂಥ ಒಂದು ಕಾನೂನುಗಳನ್ನು ಇವ್ರು ಮಾಡ್ಕೊಂಡು ಹೊರಟಿದ್ದಾರೆ. ಯಾಕೆ ರಾಜ್ಯ ಅಕಸ್ಮಾತ್ ಕನ್ಸಲ್ಟ್ ಮಾಡಿಬಿಟ್ಟಿದ್ರೆ, ರಾಜ್ಯದ ಅಭಿಪ್ರಾಯ ಒಂದು ವೇಳೆ ಸಂಗ್ರಹ ಮಾಡಿಬಿಟ್ಟಿದ್ರೆ ಮಹಾಪರಾಧ ಆಗ್ತಾ ಇತ್ತಾ? ರಾಜ್ಯ ತನ್ನ ಅಭಿಪ್ರಾಯ ತಾನು ಹೇಳ್ಕೊಳ್ತಾ ಇತ್ತು ಅಲ್ವಾ? ಆರ್ಟಿಕಲ್ 258 ಹೇಳದೇ ಅದಲ್ವಾ, ರಾಜ್ಯಗಳು ಸಂಪರ್ಕ ಮಾಡ್ರಪ್ಪ ನೀವು ಅಂತ ಹೇಳಿ. ಅದನ್ನು ಮಾಡದೇ ಇದ್ದದ್ದು ವೈಲೇಷನ್ ಆಗಲ್ವಾ? ಈಗ ನಮ್ಮ ಸಂವಿಧಾನದಲ್ಲಿ ಭಾಳ ಸ್ಪಷ್ಟವಾಗಿ ಸೆಂಟ್ರಲ್ ಲಿಸ್ಟು, ಸ್ಟೇಟ್ ಲಿಸ್ಟು, ಕನ್ಕರೆಂಟ್ ಲಿಸ್ಟ್ ಅಂತ ಮಾಡಿ ಅದಕ್ಕೆ ಡೆಫಿನಿಷನ್ಸ್ ಅನ್ನು ಕೊಟ್ಟಿರ್ತಾರೆ. ಸೊ ಅದನ್ನ ಒಂದು ಮೂಲವಾಗಿ ಇಟ್ಕೊಂಡು ಈ ಒಂದು ಕಾನೂನುಗಳನ್ನ ಮಾಡುವಂಥದ್ದು. ಇವಾಗ ರಾಜ್ಯಕ್ಕೆ ರಾಜ್ಯ ಮಟ್ಟದ ಕಾನೂನುಗಳನ್ನೆಲ್ಲ ಅಲ್ಲಿ ಮಾಡೋ ರಾಜ್ಯ ಪಟ್ಟಿ, ಕೇಂದ್ರ ಪಟ್ಟಿ, ಸಮವರ್ತಿ ಅದೇ ಈಗ ಆ ಪಟ್ಟಿಗಳ ಮೂಲಕ ನೀವು ಕಾನೂನುಗಳನ್ನ ಮಾಡ್ತೀರಿ. ಈಗ ರಾಜ್ಯ ಮಟ್ಟದಲ್ಲಿ ರಾಜ್ಯದ ವಿಧಾನಸಭೆಯಲ್ಲಿ ಬೇಕಾಗುವಂತ ನಮ್ಮ ಎಲ್ಲ ಶಾಸಕರನ್ನ ಆರಿಸಿ ಕಳಿಸೋದೇ ನೀವು ಕಾನೂನು ಮಾಡಿ ಅಲ್ಲಿ ಆಡಳಿತ ಮಾಡಿ ಸಂವಿಧಾನಕ್ಕೆ ಗೌರವವನ್ನು ತೋರಿ ಅಂತ ಮಾಡುವಂಥದ್ದಕ್ಕೆ ನಾವೆಲ್ಲ ಆರಿಸಿ ಕಳಿಸುವಂಥದ್ದು. ಕೇಂದ್ರದಲ್ಲೂ ಕೂಡ ಹಾಗೆ. ಈಗ ಅಲ್ಲಿ ನೀವು ಯಾವ ರೀತಿ ಒಂದು ಸೆಂಟ್ರಲ್ ಲಿಸ್ಟ್ ಅಲ್ಲಿ ಏನೇನು ಬರುತ್ತೆ ಅದರ ಒಂದು ಕನ್ಸೆನ್ಸಸ್ ಅಂದ್ರೆ ಇಲ್ಲಿನ ಇವಾಗ 28 ಜನ ಸಂಸದರಲ್ಲಿ ಕಾಂಗ್ರೆಸ್ ಅವರು ಇರ್ತಾರಲ್ವಾ, ಅವ್ರ ಗಣನೆಗೂ ತಗೊಂಡು ಅವ್ರನ್ನು ಒಂದಷ್ಟು ಜನ ಈ ಕಮಿಟಿ ಸೇರಿಸಿ ಬಿಲ್ ಅಲ್ಲಿ ಮಾಡಿರ್ತಾರಲ್ಲ. ಇವಾಗ ನಾವು ಹೇಳ್ತೀರಾ ಈಗ ಕೇಂದ್ರದ ವಿಷಯ ಆಯ್ತು, ಈಗ ಅದನ್ನ ಒಂದು ಕನ್ಸೆನ್ಸ್ ತಗೊಳ್ಬೇಕಿತ್ತ ಅದು ಚರ್ಚೆ ಆಮೇಲೆ ಇರಲಿ. ಈಗ ರಾಜ್ಯದಲ್ಲಂತೂ ಕರೆದಿದ್ದಾರೆ, ರಾಜ್ಯದಲ್ಲಿ ತರಾತುರಿಯಲ್ಲಿ ಅಧಿವೇಶನ ಕರೆದಿದ್ದಾರೆ. ಆಯ್ತು, ಓಕೆ, ಕರೆದಿರೋದು ಒಳ್ಳೆಯದೇ. ಅಧಿವೇಶನದಲ್ಲಿ ಸುಮಾರಷ್ಟು ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕಿತ್ತು. ಆದ್ರೆ ಈ 5 ದಿವಸದಲ್ಲಂತೂ ಅದು ಆಗ್ಲಿಲ್ಲ. ನಿಜವಾಗ್ಲೂ ಅದೊಂದು ವಿಪರ್ಯಾಸ. ಅದನ್ನ ಫಸ್ಟ್ ಅವ್ರ ಗಣನೆಗೆ ತಗೊಳ್ಳಿ. ಅದಲ್ಲದೆ ಇನ್ನ 2.5 ದಿವಸಕ್ಕೆ ಎಕ್ಸ್ಟೆನ್ಷನ್ ಮಾಡಿದೀನಿ ಅಂತ ಹೇಳಿ ರೂಲ್ ಬುಕ್ ನ. ಈಗ ನೋಡಿ, ಇವಾಗ ನೀವು ರೂಲ್ ಬುಕ್ ಗೆ ಅಲ್ಲಿ ಏನೋ ಗೌರವನೇ ಇಲ್ಲ ಅಂದ್ರೆ ನಿಡ್ಕೊಂಡು ಏನ್ ಪ್ರಯೋಜನ? ಇವಾಗ ಆ ರೀತಿಗೆ ನಡ್ಕೊಂಡಂತದ್ದು ಯಾರು? ನೀವು ಒಂದು ವಿಚಾರವಂತರಾದಂತವ್ರು, ಮೇಲ್ಪಂಕ್ತಿ ತೋರಿಸುವಂತವ್ರು, ಇಷ್ಟು ವರ್ಷ ಆಡಳಿತ ಮಾಡಿರುವಂತವ್ರು ಹೇಗಿರ್ಬೇಕು? ನೀವು ಇನ್ನೊಂದು ಪಕ್ಷಕ್ಕೆ, ಇನ್ನೊಂದು ಶಾಸಕರಿಗೆ ನೀವು ಮೇಲ್ಪಂಕ್ತಿ ಹಾಕಿ ನಾವು
ಈ ರೀತಿ ನಡ್ಕೊಳ್ಳೋಂಥದ್ದು ಇರಬೇಕು. ನೀವೇ ಅದನ್ನ ಉಲ್ಲಂಘನೆ ಮಾಡಿದ್ರೆ ಅದಕ್ಕೆ ಏನ್ ಬೆಲೆ ಬಂತು? ಸೊ ಈಗ ಇನ್ನು 2.5 ದಿವಸ ಅದಕ್ಕೆ ಚರ್ಚೆ ಕರೆದಿರೋದ್ರಾದ್ರೂ ಸರ್ಕಾರ ನಿಜವಾದ ಜ್ವಲಂತ ಸಮಸ್ಯೆಗಳು, ಈಗ ಅನ್ನಭಾಗ್ಯದ ಹಣ ಬಂದಿಲ್ಲ, ಅನ್ನಭಾಗ್ಯದ್ದು ಅವರು ಇದನ್ನ ಈ ವಿಷಯದಲ್ಲಾದ್ರೂ ಸದನದಲ್ಲಿ ನಿಂತ್ಕೊಂಡು, ಸದನದ ಬಾವಿಯಲ್ಲಿ ನಿಂತ್ಕೊಂಡು ಸುಳ್ಳು ಹೇಳಬಾರ್ದು, ಏನು ಮಾಹಿತಿ ಇದೆ ಅದನ್ನ ಕೊಡಬೇಕು ಅಂತ ಹೇಳಿ. ಆಮೇಲೆ ಗೃಹಲಕ್ಷ್ಮಿ ಯೋಜನೆ 2-3 ತಿಂಗಳು ಕಂತು ಹೋಗಿಲ್ಲ ಅಂತ ಹೇಳ್ತಾರೆ, ಅದರದ್ದು ಅಷ್ಟೇ ಉತ್ತರ ಕೊಡಬೇಕಾಗತ್ತೆ ಅವರು. ಸಂಕೀರ್ತ್, ಯಡಿಯೂರಪ್ಪನವ್ರ ಗೌರ್ಮೆಂಟ್ ಇದ್ದಾಗ ಬಿಜೆಪಿ ಒಂದು ಮಾತು ಬರುತ್ತೆ, ಗುಜರಾತ್ ಸ್ಟೇಟ್ ಕೂಡ ನರೇಂದ್ರ ಮೋದಿ ಅವ್ರಿಗೆ ಹ್ಯಾಪಿ ಬರ್ತ್ಡೇ ಅಂತ ವಿಶ್ ಮಾಡಿದೆ. ಹ್ಯಾಪಿ ಬರ್ತ್ಡೇ ಅಂತ ಗುಜರಾತ್ ಗೌರ್ಮೆಂಟ್ ವಿಶ್ ಮಾಡುತ್ತೆ. ಯಡಿಯೂರಪ್ಪನವ್ರ ಗೌರ್ಮೆಂಟ್ ಇದ್ದಾಗ ಥ್ಯಾಂಕ್ ಯು PM ಫಾರ್ COVID-19 ವ್ಯಾಕ್ಸಿನ್ ಅಂತ ಮಾಡುತ್ತಲ್ಲ. ಈ ಫಂಡ್ಗಳ ಕಥೆ ಏನು? ಇವುಗಳಿಗೆ ಲೆಕ್ಕ ಇಲ್ವಾ, ಬುಕ್ ಇಲ್ವಾ ಇದಕ್ಕೆ? ಈಗ ನಾನು ಭಾಳ ಸ್ಪಷ್ಟವಾಗಿ ಹೇಳಿದೆ, ಸುಪ್ರೀಂ ಕೋರ್ಟ್ ಗೋಗೊಯ್ ಅವರ ಜಜ್ಮೆಂಟ್ನ ತಗೊಂಡ್ರೆ ಸರ್ಕಾರದ ಆಬ್ಜೆಕ್ಟಿವ್ಸು ಮತ್ತೆ ಜನ್ಮ ಜಯಂತಿಗಳಿಗಾಗಲಿ ಬೇರೆ ವಿಶೇಷ ಸಂದರ್ಭಗಳಿಗಾಗಲಿ ಟೀಕೆ ಟಿಪ್ಪಣಿಗಳಿಗೆ ಮಾಡಬಾರ್ದು. ಇನ್ನು ಮಿಕ್ಕಿದ ಎಲ್ಲ ಅಂಶಗಳಿಗೂ ನೀವು ಜಾಹೀರಾತನ್ನು ಕೊಡ್ಬೋದು ಅಂತ ಸುಪ್ರೀಂ ಕೋರ್ಟ್ನ ಅಬ್ಸರ್ವೇಷನ್ ಗೈಡ್ಲೈನ್ ಅನ್ನು ಹೇಳಿದೆ. ಅದ್ರ ಪ್ರಕಾರ ಕೊಟ್ಟಿರ್ತಾರೆ. ಈಗ ನಾವು ಹೇಳ್ತಿರುವಂಥದ್ದು ಇವರು ಕೊಟ್ಟಿರುವಂಥ ಜಾಹೀರಾತು ಏನಿದೆ ಇದು ಟೀಕೆ ಮಾಡುವಂಥದ್ದು. ಈಗ ನೀವು BG ರಾಮ್ಜಿಯನ್ನ ಅದರ ಲೋಪಗಳನ್ನ ಚರ್ಚೆ ಮಾಡಕ್ಕೆ ಸದನ ಕರೆದ ಮೇಲೆ ಅದನ್ನ ಟೀಕೆ ಮಾಡೋದಕ್ಕೆ ಯಾಕೆ ಸರ್ಕಾರದ ಹಣ ಬಳಸ್ತೀರಾ? ನೀವು ನಿಮ್ಮ ಮನೆಯಿಂದ ಕೊಡಿ, ನೀವು ನಿಮ್ಮ ಪಕ್ಷದಿಂದ ಕೊಡಿ, ಅವಾಗ ಅದನ್ನ ರಾಜಕೀಯವಾಗಿ ಹೇಗೆ ಎದುರಿಸಬೇಕು, ಭಾರತೀಯ ಜನತಾ ಪಕ್ಷ ಪಾರ್ಟಿ ಸಮರ್ಥವಾಗಿದೆ ಅದನ್ನ ಹೇಳ್ತೀವಿ ನಾವು. ರಾಮ, ಸಂಘ ಪರಿವಾರ, ನಾಥುರಾಮ್ ಗೂಡ್ಸೆ, ಗಾಂಧಿ, ಇದು ವಿಚಾರಗಳ ಇಲ್ಲಿ ಯೋಜನೆಯಿಂದ ಮಹಾತ್ಮ ಗಾಂಧಿ ಹೆಸರು ತೆಗೆದ್ರಿ. ಮಹಾತ್ಮ ಗಾಂಧಿ ಅವರು ಕಾಂಗ್ರೆಸ್ನ ನಾಯಕರಾಗಿದ್ದರು, ನಮ್ಮ ನಾಯಕನಿಗೆ ಅವಮಾನ ಆಯಿತು. ಅದರ ಆಚೆಗೆ ರಾಷ್ಟ್ರಪಿತ ಅವ್ರಿಗೆ ಅವಮಾನ ಮಾಡಿದ್ದಾರೆ. ಇವ್ರು ಹೇಳ್ತಾರೆ ಮಹಾತ್ಮ ಗಾಂಧೀಜಿಯವರು ಗುಂಡೇಟು ಬಿದ್ದು ಸಾಯಬೇಕಾದ್ರೆ ಹೇ ರಾಮ್ ಅಂತ ಕರೆದಿದ್ರು, ಆ ರಾಮನೇ ಇಟ್ಬಿಟ್ಟಿದ್ದೀವಿ ನಾವು ಅಂತ. ಇದು ಮಹಾತ್ಮ ಗಾಂಧಿ ಅವರು ಹೇಳಿದ ಹೇ ರಾಮ, ಇವರು ಅಯೋಧ್ಯೆಯ ರಾಮ ಇದು ಅಂತ. ಸರ್, ಯೋಜನೆಗಳು ಆ ಸರ್ಕಾರ ಬಂದಾಗ ಇವ್ರದ್ದು ಹೆಸರು ತೆಗೆಯೋದು, ಇವ್ರ ಸರ್ಕಾರ ಬಂದಾಗ ಅವ್ರ ಹೆಸರು ತೆಗಿತಿದ್ರು. ಅದರಲ್ಲಿ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ನೆಹರು ಅಂತ ಇದ್ದಾಗ ಅವನ್ನೆಲ್ಲ ತೆಗೆದಿದ್ದಾರೆ. ಬಟ್ ಗಾಂಧಿ ಅವ್ರಿಗೆ ಯಾವತ್ತೂ ಬಂದಿಲ್ಲ, BJPಗೆ ಮೊದಲಿಂದಲೂ ಬಂದಿಲ್ಲ, ಇವತ್ತಿಗೂ ಬರೋದಿಲ್ಲ. ಬರೀ ಗಾಂಧಿ ಕನ್ನಡಕ ತಗೊಂಡ್ರು ಸ್ವಚ್ಛ ಭಾರತ ಅಂದ್ರು, ಗಾಂಧಿ ಮುಖ ತೋರಿಸ್ಲಿಲ್ಲ. ಅಂದ್ರೆ ಇವ್ರಿಗೆ ಅಲ್ಲೂ ಕೂಡ ಗಾಂಧಿ ಇಷ್ಟ ಆಗಲ್ಲ. ಗಾಂಧಿ ಕನ್ನಡಕ ಬಳಸ್ಕೊತಾರೆ, ಗಾಂಧೀಜಿ ಬಳಸ್ಕೊಳ್ಳಲ್ಲ. ಅಂದ್ರೆ ಇಲ್ಲಿ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗೋದು ಏನಂದ್ರೆ 2019ರಲ್ಲಿ ಹಿಂದೂ ಮಹಾಸಭಾದವರು ದೆಹಲಿಲಿ ಗಾಂಧಿ ಇದು ಫ್ಲೆಕ್ಸ್ ಹಾಕಿ ಅದಕ್ಕೆ ರಕ್ತ ಕಟ್ಟಿ ಯಾರೋ ಅವರ ಹಿಂದೂ ಮಹಾಸಭಾದ ಯಾರೋ ಪೂಜಾ ಅನ್ನೋರು ಶೂಟ್ ಮಾಡಿ ರಕ್ತ ಹರಿಸಿದ್ರೆ ಒಂದೇ ದಿವಸಕ್ಕೆ ಬೇಲ್ ಕೊಡ್ತಾರೆ, ಅರೆಸ್ಟ್ ಮಾಡಿ. ಅಂದ್ರೆ ಇವ್ರಿಗೆ ಗಾಂಧಿ ಬಗ್ಗೆ ಇರೋ ಅಭಿಮಾನ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಅವ್ರಿಗೆ ಇದುವರೆಗೂ ಯಾವ ಶಿಕ್ಷೆನೇ ಆಗ್ಲಿಲ್ಲಪ್ಪ. ಅಂದ್ರೆ ಗಾಂಧಿ ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ ಅವರ ಜಾಗದಲ್ಲೇ ಹಿಂದೂ